ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸಲ್ಲಿ ಸೆಕೆಂಡ್ ವಿಡಿಯೋ. ಇದು ಕೆಮಿಕಲ್ ಕೈನೆಟಿಕ್ಸಲ್ಲಿ ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಟೈಪ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ಸ್. ಸೊ ರೇಟ್ ಆಫ್ ರಿಯಾಕ್ಷನ್ಸನ್ನು ನಾವು ಇಲ್ಲಿ 2 ಟೈಪ್ಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ ಆನ್ ದ ಬೇಸಿಸ್ ಆಫ್ ಮೆಜರ್ಮೆಂಟ್. ಯಾವ ಥರ ಮೆಜರ್ ಮಾಡ್ತೀವಿ ರೇಟ್ ಆಫ್ ರಿಯಾಕ್ಷನ್ಸ್ ಅನ್ನೋದ್ರ ಮೇಲೆ ನಾವು ಎರಡು ಟೈಪ್ ಆಗಿ ನಾವು ಇಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ವಿ. ದ ಫಸ್ಟ್ ಒನ್ ಈಸ್ ಆವ್ರೇಜ್ ರೇಟ್, ದ ಸೆಕೆಂಡ್ ಒನ್ ಈಸ್ ಇನ್ಸ್ಟ್ಯಾಂಟನಿಯಸ್ ರೇಟ್. ಸೊ ಫಸ್ಟ್ ಒನ್ನು ಆವ್ರೇಜ್ ರೇಟ್ ಆಗಿರುತ್ತೆ, ಸೆಕೆಂಡ್ ಒನ್ನು ಇನ್ಸ್ಟ್ಯಾಂಟನಿಯಸ್ ರೇಟ್ ಆಗಿರುತ್ತೆ. ಸೊ ಆವ್ರೇಜ್ ರೇಟ್ ಅಂತಂದರೆ ಏನು? ಸೊ ಆವ್ರೇಜ್, ವಾಟ್ ಈಸ್ ಆವ್ರೇಜ್ ರೇಟ್? ಸೊ ಆವ್ರೇಜ್ ರೇಟ್ ಅಂತಂದರೆ ಏನು? ದ ರೇಟ್ ಆಫ್ ಅ ರಿಯಾಕ್ಷನ್ ಇಸ್ ಮೆಜರ್ಡ್ ಓವರ್ ಅ ಲಾಂಗ್ ಇಂಟರ್ವಲ್ ಆಫ್ ಟೈಮ್ ಇಸ್ ಕಾಲ್ಡ್ ಆವ್ರೇಜ್ ರೇಟ್. ಸೊ ಆವ್ರೇಜ್ ರೇಟ್ ಅಂತಂದರೆ ಏನು ಅಂತಂದರೆ, ಒಂದು ರಿಯಾಕ್ಷನ್ಸನ್ನು ಇವಾಗ ನಾನು ಲ್ಯಾಬಲ್ಲಿ ಸೆಟಪ್ ಮಾಡಿದ್ದೀನಿ ನಾನು. ಸೊ ರಿಯಾಕ್ಷನ್ ಸೆಟಪ್ ಮಾಡಿ 1 hour ಆದಮೇಲೆ ಏನು ಮಾಡ್ತೀನಿ ನಾನು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಹಾಗೆಯೇ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಏನು ಮಾಡ್ತೀನಿ ಅಲ್ಲಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ. ಸೊ ಇದನ್ನು, ಈ ಮೆಜರ್ಮೆಂಟ್ ಇರುತ್ತಲ್ಲ ನೋಡಿ, ಈ ಮೆಜರ್ಮೆಂಟನ್ನು ಏನಂತ ಕರಿತೀವಿ? ಆವ್ರೇಜ್ ರೇಟ್ ಅಂತ ಕರಿತೀವಿ. ಯಾಕೆ ಅಂತಂದರೆ ನಾನು 1 hour ತನಕನೂ ಸಹ ಯಾವುದೇ ರೀತಿಯ ಮೆಜರ್ಮೆಂಟು ಮಾಡಿಲ್ಲ. ಸೊ ಆಫ್ಟರ್ 1 hour ಅಂತಂದರೆ ಒಂದು ಲಾಂಗ್ ಇಂಟರ್ವಲ್ ಆಫ್ ಟೈಮ್ ಆದಮೇಲೆ ಏನು ಮಾಡ್ತಾ ಇದ್ದೀನಿ, ಬಂದು ನಾನು ಇವಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಮೆಜರ್ ಮಾಡ್ತಾ ಇದ್ದೀನಿ. ಸೊ ಈ ಥರದಕ್ಕೆ ಏನಂತ ಕರಿತೀವಿ ನಾವು? ಆವ್ರೇಜ್ ರೇಟ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಆವ್ರೇಜ್ ರೇಟ್? ದ ರೇಟ್ ಆಫ್ ಅ ರಿಯಾಕ್ಷನ್ ಇಸ್ ಮೆಜರ್ಡ್ ಓವರ್ ಅ ಲಾಂಗ್ ಇಂಟರ್ವಲ್ ಆಫ್ ಟೈಮ್ ಇಸ್ ಕಾಲ್ಡ್ ಆವ್ರೇಜ್ ರೇಟ್. So next, how do you calculate the average rate of reactions with respect to ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್? ಹಾಗಾದರೆ ಇವಾಗ ಆವ್ರೇಜ್ ರೇಟ್ ಅಂತಂದರೆ ಗೊತ್ತಾಯಿತು, ಒಂದು ಲಾಂಗ್ ಟರ್ಮ್ ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ಸೊ ಮೆಜರ್ಮೆಂಟ್ ಮಾಡೋದನ್ನು, ಒಂದು ರಿಯಾಕ್ಷನ್ಸದು ರೇಟನ್ನು ಮೆಜರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ನಾವು ಆವ್ರೇಜ್ ರೇಟ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಹಾಗಾದರೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ ನೀವು ಆವ್ರೇಜ್ ರೇಟನ್ನು? ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ತೊಗೊಂಡಾಗ ಯಾವ ಥರ ಮಾಡ್ತೀರಾ, ಹಾಗೆಯೇ ಪ್ರಾಡಕ್ಟ್ ತೊಗೊಂಡಾಗ ಯಾವ ಥರ ಮಾಡ್ತೀರಾ? ಸೊ ಎಕ್ಸ್ಪ್ಲೇನ್ ಬೈ ಟೇಕಿಂಗ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇದನ್ನು ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೊಗೊಂಡು ಏನು ಮಾಡಬೇಕು? ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲೊಂದು ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ? ಸೊ ರಾಜುದು ರಿಪೋರ್ಟ್ ಕಾರ್ಡಲ್ಲಿ, ಸೊ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ? ಜೂನಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಜೂನ್ ಆಗಿಂದ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಸೆಪ್ಟೆಂಬರ್ವರೆಗೆ ಏನಾಗಿದೆ? 2 ಯೂನಿಟ್ ಟೆಸ್ಟ್ ಆಗಿದೆ. ಸೊ 2 ಯೂನಿಟ್ ಟೆಸ್ಟ್ ಆಗಿದೆ. ಆ ರಿಪೋರ್ಟ್ ಕಾರ್ಡಲ್ಲಿ ಇಷ್ಟೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಆವ್ರೇಜ್, ಸೊ 2 ಯೂನಿಟ್ ಟೆಸ್ಟದು ಆವ್ರೇಜ್ ಎಷ್ಟು ಬಂದಿದೆ? 18 ಬಂದಿದೆ ಇಂಗ್ಲೀಷಲ್ಲಿ. ಹಾಗೆಯೇ ಕನ್ನಡದಲ್ಲಿ ಎಷ್ಟು ಬಂದಿದೆ? 19 ಬಂದಿದೆ. ಇದೇ ಥರ ಎಲ್ಲ ಸಬ್ಜೆಕ್ಟದು ಸಹ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಒಂದು ಆವ್ರೇಜನ್ನ ಅವರು ಇಂಡಿಕೇಟ್ ಮಾಡಿರ್ತಾರೆ 2 ಟೆಸ್ಟದು. ಸೊ ಇವಾಗ ನೀವು ಹೇಳಬೇಕು, ಸೊ ಇವಾಗ ಫಸ್ಟ್ ಯೂನಿಟ್ ಟೆಸ್ಟ್ ಕಂಪೇರ್ ಮಾಡಿದ್ರೆ ರಾಜು ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ಇಂಗ್ಲೀಷಲ್ಲಿ ಇಂಪ್ರೂವ್ ಆಗಿದ್ದಾನ ಅಥವಾ ಡಲ್ ಆಗಿದ್ದಾನ? ಅದೇ ಥರ ಕನ್ನಡನೂ ಸಹ ಫಸ್ಟ್ ಯೂನಿಟ್ ಟೆಸ್ಟ್ ಕಂಪೇರ್ ಮಾಡಿದ್ರೆ ಮಾರ್ಕ್ಸನ್ನು ಸೆಕೆಂಡ್ ಯೂನಿಟ್ ಟೆಸ್ಟ್ಗೆ ಕಂಪೇರ್ ಮಾಡಿದಾಗ ಒಂದು ಇಂಪ್ರೂವ್ಮೆಂಟ್ ಆಗಿದೆಯಾ ಅಥವಾ ಡಲ್ ಆಗಿದೆಯಾ ಅಂತ ಯಾವ ಥರ ಹೇಳ್ತೀರಾ? ಸೊ ಬರೀ ಒಂದು ಆವ್ರೇಜ್ ತೊಗೊಂಡು ನಿಮಗೆ ಹೇಳೋಕ್ಕಾಗುತ್ತಾ? ಇಲ್ಲ, ಇಲ್ಲಿ ಆವ್ರೇಜ್ ತೊಗೊಂಡು ನಾವೇನು ಮಾಡಿ ಏನು ಇಂಡಿಕೇಟ್ ಮಾಡೋಕ್ಕಾಗಲ್ಲ. ಅದೇ ಥರ ಈ ರಿಯಾಕ್ಷನ್ಸ್, ಕೆಲವು ರಿಯಾಕ್ಷನ್ಸ್ ಏನಾಗುತ್ತೆ ಗೊತ್ತಾ? ರಿಯಾಕ್ಷನ್ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ ರಿಯಾಕ್ಷನ್ಸು. ಸೊ ನೆಕ್ಸ್ಟ್ ಆಫ್ಟರ್ ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಅದು ಕಾನ್ಸ್ಟೆಂಟ್ ಆಗೋಗ್ಬಿಡುತ್ತೆ ಅಥವಾ ತುಂಬ ಸ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ರಿಯಾಕ್ಷನ್ಸ್ ರೇಟು. ಸೊ ನೆಕ್ಸ್ಟ್ ಅದೇ ಥರ ಇನ್ನು ಕೆಲವು ರಿಯಾಕ್ಷನ್ಸ್ ಏನಾಗುತ್ತೆ ಅಂತಂದರೆ ಫಸ್ಟ್ ಏನಾಗಿರುತ್ತೆ ಅಂತಂದರೆ ಸ್ಲೋವಾಗಿರುತ್ತೆ, ನೆಕ್ಸ್ಟ್ ಏನಾಗೋಗ್ಬಿಡುತ್ತೆ ಅಂತಂದರೆ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟು ಫಾಸ್ಟಾಗಿ ಆಗುತ್ತೆ ರಿಯಾಕ್ಷನ್ಸು. ಸೊ ಈ ಥರ ಇರೋದನ್ನು ನಾವು ಯಾವ ಥರ ತಿಳ್ಕೊಳ್ಳೋದು? ಒಂದು ಆವ್ರೇಜ್ ರೇಟ್ ತೊಗೊಂಡ್ರೆ ನಮಗೆ ಇದು ಗೊತ್ತಾಗಲ್ಲ. ಯಾಕೆ ಅಂತಂದರೆ ನಾನು ಆಫ್ಟರ್ 1 hour 2 hours 3 hours ಬಂದು ಏನು ಮಾಡ್ತಾ ಇದ್ದೀನಿ ನಾನು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನು ಹಾಗೆಯೇ ನಮ್ಮಲ್ಲಿರೋ ಅಂಥ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ನ ಡಿಟರ್ಮೈನ್ ಮಾಡಿ ನಾನು ರೇಟ್ ಆಫ್ ಅ ರಿಯಾಕ್ಷನ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಗೊತ್ತಾಗ್ತಾ ಇಲ್ಲ ಸ್ಟಾರ್ಟಿಂಗ್ ಏನಿತ್ತು ರಿಯಾಕ್ಷನ್ ರೇಟು, ಮತ್ತು ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನಾಯಿತು ರಿಯಾಕ್ಷನ್ ರೇಟ್ ಅಂತ ಗೊತ್ತಿಲ್ಲ, ಬಟ್ ನಾನು ಆವ್ರೇಜ್ ತೊಗೊತಾ ಇದ್ದೀನಿ. ಅದೇ ಥರ ಇಲ್ಲಿ ರಾಜುದು ರಿಪೋರ್ಟ್ ಕಾರ್ಡ್ ನೋಡಿದಾಗ ನನಗೆ ಏನು ಗೊತ್ತಾಗ್ತಾ ಇದೆ? ಬರೀ ಆವ್ರೇಜ್ ಗೊತ್ತಾಗ್ತಾ ಇದೆ. ಫಸ್ಟ್ ಯೂನಿಟ್ ಟೆಸ್ಟಲ್ಲಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ, ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಫಸ್ಟ್ ಯೂನಿಟ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟದು ಮಾರ್ಕ್ಸ್ ಗೊತ್ತಾಗಿದ್ದರೆ ನಾವೇನು ಮಾಡ್ಬೋದಿತ್ತು ಅಂತಂದರೆ ಅಲ್ಲಿ ಕಂಪೇರ್ ಮಾಡ್ಬೋದಿತ್ತು. ಅಂದರೆ ಅವನ ಮಾರ್ಕ್ಸ್ ಮೇಲೆ ಏನು ಮಾಡ್ಬೋದಿತ್ತು, ಅವನು ಓದೋದ್ರಲ್ಲಿ ಇಂಪ್ರೂವ್ ಆಗ್ತಾ ಇದ್ದಾನ ಅಥವಾ ಡಲ್ ಆಗ್ತಾ ಇದ್ದಾನ ಅಂತ ನೋಡ್ಬೋದಿತ್ತು ಅಲ್ವಾ? ಸೊ ಇವಾಗ ನೋಡಿ ಇಲ್ಲಿ, ಸೊ ಇಲ್ಲಿ ಡಿಸ್ಪ್ಲೇ ಆಗಿರೋ ಪ್ರಕಾರ ಫಸ್ಟ್ ಯೂನಿಟ್ ಟೆಸ್ಟಲ್ಲಿ 20 ಇದೆ, ಒಂದು ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ 16 ಇದೆ. ಆವ್ರೇಜ್ ಎಷ್ಟು ಬಂದಿದೆ? ಒಂದು 18 ಬಂದಿದೆ. ಬರೀ 18 ಅಂತಂದರೆ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಏನು ಗೊತ್ತಾಗ್ತಾ ಇದೆ ಅಂತಂದರೆ 20ಇಂದ ಇಂಗ್ಲೀಷಲ್ಲಿ 16 ಬಂದಿದ್ದಾನೆ ಅಂತಂದರೆ ಒಂದು ಏನಾಗ್ತಾ ಇದೆ ಅಲ್ಲಿ, ಸೊ ಅವನ ಮಾರ್ಕ್ಸ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ ಅಲ್ಲಿ.
ಓಕೆ, ಅವನು ಏನಾಗ್ತಾ ಇದ್ದಾನೆ ಅಲ್ಲಿ ಡಲ್ ಆಗ್ತಾ ಇದ್ದಾನೆ, ಅಂದರೆ ಎಲ್ಲೋ ಒಂದು ಕಡೆ ಸಬ್ಜೆಕ್ಟ್ ಕಡೆ ಅವನಿಗೆ ಫೋಕಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕನ್ನಡ ತೊಗೊಂಡಾಗ ಏನಾಗಿದೆ, ಫಸ್ಟ್ ಯೂನಿಟ್ ಟೆಸ್ಟಲ್ಲಿ 18 ಇದೆ, ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ 20 ಇದೆ, ಬಟ್ ಬರೀ ಆವ್ರೇಜ್ 19 ಅಂತ ಕೊಟ್ಟರೆ ಗೊತ್ತಾಗಲ್ಲ ನನಗೆ. ಬಟ್ 18, 20 ಅಂತ ಫಸ್ಟ್ ಯೂನಿಟ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟು ನಾವು ಮೆನ್ಷನ್ ಮಾಡಿದಾಗ ನನಗೇನು ಗೊತ್ತಾಗ್ತಾ ಇದೆ ಅಂತಂದರೆ ಅವನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಕನ್ನಡದಲ್ಲಿ ಅಲ್ವಾ. ಕನ್ನಡ ಸಬ್ಜೆಕ್ಟಲ್ಲಿ ಅವ್ನಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಂತಂದರೆ ಕನ್ನಡನ ನೀಟಾಗಿ ಅವನು ಅರ್ಥ ಮಾಡ್ಕೊತಾ ಇದ್ದಾನೆ, ಅದರಲ್ಲಿ ಅದ್ರ ಬಗ್ಗೆ ಅವನಿಗೆ ಫೋಕಸ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಸೊ ಈ ಥರ ಏನು ಅಂತಂದರೆ ಈ 18 ಮತ್ತು 19 ಅಂತ ಹೇಳಿದ್ನಲ್ಲ ನಾನು, ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು, ಎರಡು ಟೆಸ್ಟನ್ನ ಏನು ಮಾಡ್ತೀವಿ ನಾವು ಆ್ಯಡ್ ಮಾಡ್ತೀವಿ, ಡಿವೈಡೆಡ್ ಬೈ 2 ಮಾಡಿದಾಗ ನನಗೇನು ಬಂತು 18 ಮತ್ತು 19 ಬಂತು ಅಲ್ವಾ. ಸೊ ಅದೇ ಥರ ಆವ್ರೇಜಲ್ಲೂ ಸಹ ಏನಾಗುತ್ತೆ ಅಂತಂದರೆ ಒಂದು ಟೈಮ್ ಇಂಟರ್ವಲ್ ಸ್ಟಾರ್ಟಿಂಗ್ ತೊಗೊತೀವಿ, ಎಂಡಿಂಗ್ ತೊಗೊತೀವಿ. ಸೊ ಇದೆರಡನ್ನೂ ಸಹ ತೊಗೊಂಡು ಏನು ಮಾಡ್ತೀವಿ ಅಂತಂದರೆ ನಾವು ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದರಿಂದ ನಮಗೆ ತುಂಬ ಇನ್ಫಾರ್ಮೇಷನ್ ಸಿಗೋದಿಲ್ಲ ನನಗೆ. ಸೊ ಅದೇ ನೀವು ಇನ್ಸ್ಟ್ಯಾಂಟನಿಯಸ್ ಅಂತಂದರೆ ಏನು ಅಂತಂದರೆ ಇವಾಗ ಫಸ್ಟ್ ಯೂನಿಟ್ ಟೆಸ್ಟದು ಮಾರ್ಕ್ಸ್ ಏನಿದೆ 20, ಹಾಗೆ ಸೆಕೆಂಡ್ ಯೂನಿಟ್ ಟೆಸ್ಟದು ಏನಿದೆ ಮಾರ್ಕ್ಸ್ 16, ಇದನ್ನು ನಾವು ಸ್ಪೆಸಿಫಿಕ್ಕಾಗಿ ಆ ಟೈಮಲ್ಲಿ ನಾವು ಮೆನ್ಷನ್ ಮಾಡ್ತೀವಲ್ಲ ನೋಡಿ. ಸೊ ಇದನ್ನು ಇನ್ಸ್ಟ್ಯಾಂಟನಿಯಸ್ ಅಂತ ಕರಿತೀವಿ. ಅಂದರೆ ಇವಾಗ ನಾನು ರೇಟಿಗೆ ತೊಗೊಂಡ್ರೆ ಇದನ್ನು ಇನ್ಸ್ಟ್ಯಾಂಟನಿಯಸ್ ರೇಟ್ ಅಂತ ಕರಿತೀವಿ. ಸೊ ಇದರಿಂದ ನನಗೆ ತುಂಬ ಇನ್ಫಾರ್ಮೇಷನು ಸಿಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ, ಸ್ಟಾರ್ಟಿಂಗ್ ರಿಯಾಕ್ಷನ್ಸು ಸ್ಲೋ ಆಗಿತ್ತಾ ಅಥವಾ ಫಾಸ್ಟ್ ಆಗಿತ್ತಾ, ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅದು ಸ್ಲೋ ಆಯಿತಾ ಅಥವಾ ಫಾಸ್ಟ್ ಆಯಿತಾ ಅಥವಾ ಕಾನ್ಸ್ಟೆಂಟ್ ಆಯಿತಾ ರಿಯಾಕ್ಷನ್ಸ್ ಅನ್ನೋದ್ರ ಇನ್ಫಾರ್ಮೇಷನ್ ಎಲ್ಲ ನನಗೆ ಯಾವುದರಿಂದ ಗೊತ್ತಾಗುತ್ತೆ, ಇನ್ಸ್ಟ್ಯಾಂಟನಿಯಸ್ ರೇಟಿಂದ ಗೊತ್ತಾಗುತ್ತೆ, ಬಟ್ ಆವ್ರೇಜ್ ರೇಟಿಂದ ಗೊತ್ತಾಗಲ್ಲ. ಇದು ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಅದೇ ಥರ ಇನ್ನೂ ಒಂದು ಹೇಳಬೇಕು ಅಂತಂದರೆ ನೋಡಿ, ಆವ್ರೇಜ್ ರೇಟ್ ಬಂದು ಲಾಂಗ್ ಟರ್ಮ್ಗೆ ತೊಗೊತೀವಲ್ಲ ಅದಕ್ಕೆ ಡೆಲ್ಟಾ ಅಂತ ಯೂಸ್ ಮಾಡ್ತೀವಿ. ಸೊ ಅದೇ ನಾವು ಇನ್ಸ್ಟ್ಯಾಂಟನಿಯಸ್ ರೇಟ್ ತೊಗೊಂಡಾಗ ಒಂದು ಪರ್ಟಿಕ್ಯುಲರ್ ಅಥವಾ ಇನ್ಸ್ಟ್ಯಾಂಟನಿಯಸ್ ಆ ಟೈಮಲ್ಲಿ ನಾವು ತೊಗೊತೀವಿ ಅಲ್ವಾ, ಅಥವಾ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಟರ್ಮ್ ಅಂತ ತೊಗೊಳ್ಳೋದ್ರಿಂದ ಅದನ್ನು ನಾನು ಏನಂತ ಕರಿತೀವಿ, ಸ್ಮಾಲ್ ಲೆಟರ್ ಡಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಡಿಫ್ರೆನ್ಷಿಯೇಟ್ ಅಂತ ಕರಿತೀವಿ ಅಲ್ವಾ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು, ಆವ್ರೇಜ್ ರೇಟನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್ ಏನು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ರೇಟ್ ಆಫ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್. ಸೊ ಇಲ್ಲಿ 2 ಪಾರ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಫಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ತೊಗೊಳ್ಳೋಣ. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡೋಣ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ತೊಗೊಳ್ಳೋಣ. ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಅಂತಂದರೆ ಅದಕ್ಕಿಂತ ಮುಂಚೆ ಕೆಲವು ಟರ್ಮ್ಸ್ಗಳನ್ನ ಅರ್ಥ ಮಾಡ್ಕೊಬಿಡೋಣ ನಾವು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ರಿಯಾಕ್ಷನ್ಸ್ ಆಗ್ತಾ ಇದೆ. ರಿಯಾಕ್ಷನ್ಸ್ ಆಗೋದು ಅಂತಂದರೆ ಗೊತ್ತಿದೆ ನಿಮಗೆ, ನಾವು ತೊಗೊಳ್ಳೋದೇನು ರಿಯಾಕ್ಟೆಂಟ್ ತೊಗೊತೀವಿ ನಾವು. ಈ ರಿಯಾಕ್ಟೆಂಟ್ ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ಸ್ ಆಗಿ ನಮ್ಗೆ ಏನು ಬರುತ್ತೆ, ಇಲ್ಲಿ ಪ್ರಾಡಕ್ಟ್ ಬರುತ್ತೆ. ಸೊ ಆರ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ರಿಯಾಕ್ಟೆಂಟ್ ಇಂಡಿಕೇಟ್ ಮಾಡ್ತಾ ಇದೆ, ಪಿ ಏನು ಇಂಡಿಕೇಟ್ ಮಾಡ್ತಾ ಇದೆ, ನಮಗೆ ಪ್ರಾಡಕ್ಟ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಲ್ಲೇನು ಮಾಡೋಣ ಅಂತಂದರೆ ಒಂದು ಇನಿಷಿಯಲ್ ಟೈಮು, ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಇನಿಷಿಯಲ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎಷ್ಟಿರುತ್ತೆ ಅಂತಂದರೆ ಅದು ಆರನ್ನ ನೋಡಿ, ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ಏನು ಇಂಡಿಕೇಟ್ ಮಾಡುತ್ತೆ ನಿಮಗೆ, ಕಾನ್ಸಂಟ್ರೇಷನ್ ಇಂಡಿಕೇಟ್ ಮಾಡುತ್ತೆ. ಅದರದ್ದು ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಇನಿಷಿಯಲ್ ಟೈಮಲ್ಲಿ ಎಷ್ಟಿತ್ತು, R1 ಇರುತ್ತೆ. ಓಕೆ, ಅದೇ ಥರ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಎಷ್ಟಿರುತ್ತೆ ನಮಗೆ, ಪಿ ಎಷ್ಟಿರುತ್ತೆ ಅಂತಂದರೆ ಅದು P1 ಇರುತ್ತೆ. ಬಟ್ ನಮ್ಗೆ ಇವಾಗ ಪಿ ಪ್ರಾಡಕ್ಟ್ ಬೇಕಾಗಿಲ್ಲ, ಸುಮ್ಮನೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಟೈಮ್ ಬಿಟ್ಟ ಮೇಲೆ ನಾನೇನು ಮಾಡ್ತೀವಿ ಅಂತಂದರೆ ಸೆಕೆಂಡ್ ಟೈಮ್ ಅಥವಾ ಫೈನಲ್ ಟೈಮ್ ತೊಗೊತಾ ಇದ್ದೀನಿ ನಾನು. ಈ ಫೈನಲ್ ಟೈಮಲ್ಲಿ ರಿಯಾಕ್ಟೆಂಟ್ ಎಷ್ಟಿರುತ್ತೆ, ರಿಯಾಕ್ಟೆಂಟನ್ನು ನಾನು ಮೆಜರ್ ಮಾಡಿದಾಗ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂತಂದರೆ R2 ಅಂತ ಇರುತ್ತೆ. ಹಾಗೆಯೇ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ತೊಗೊಂಡಾಗ ನಾವೇನಾಗುತ್ತೆ P2 ಅಂತ ಇರುತ್ತೆ. ಸೊ ಇಲ್ಲಿ ನಮ್ಮ ಫೋಕಸ್ ಏನಾಗಿರುತ್ತೆ ಅಂತಂದರೆ ಆರ್ ಮೇಲೆ ಫೋಕಸ್ ಮಾಡೋಣ. ಯಾಕೆ ಅಂತಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ರೇಟನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ, ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತಂದರೆ ಚೇಂಜ್ ಇನ್ ಟೈಮ್. ಸೊ ಚೇಂಜ್ ಇನ್ ಟೈಮನ್ನು ಫಸ್ಟು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಚೇಂಜ್ ಇನ್ ಟೈಮ್ ಅಂತಂದರೆ ಇವಾಗ ಒಂದು 5 ಮಿನಿಟ್ಸ್ಗೆ ರಿಯಾಕ್ಷನ್ಸನ್ನು ಸೆಟಪ್ ಮಾಡಿದ್ಮೇಲೆ 5 ಮಿನಿಟ್ಸ್ ಆದಮೇಲೆ ಏನು ಮಾಡ್ತಾ ಇದ್ದೀನಿ, ಬಂದು ನಾನು ರಿಯಾಕ್ಟೆಂಟದು ಕಾನ್ಸಂಟ್ರೇಷನು ಹಾಗೇನೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ನ ಮೆಜರ್ ಮಾಡಿ ರೇಟ್ ಆಫ್ ದ ರಿಯಾಕ್ಷನ್ಸನ್ನು ಫೈಂಡ್ ಔಟ್ ಮಾಡಿ. ಸೊ 5 ಮಿನಿಟ್ಸಲ್ಲಿ ಏನು ಮಾಡಿದ್ದೀನಿ, ಇದನ್ನು ಮೆಜರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು 20 ಮಿನಿಟ್ಸ್ ಬಿಟ್ಟು ಬಂದು ನಾನು ಮತ್ತೆ ಏನು ಮಾಡ್ತಾ ಇದ್ದೀನಿ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಹಾಗೆಯೇ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ನ ಮೆಜರ್ ಮಾಡ್ತಾ ಇದ್ದೀನಿ. ಸೊ ಇವಾಗ 5 ಇಂದ 20 ಮಿನಿಟ್ಸಲ್ಲಿ ಆಗಿರೋ ಅಂಥದ್ದು ನನಗೇನು ಬೇಕು ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಬೇಕು ಅಂತಂದರೆ ಅಲ್ಲಿಗೆ ಚೇಂಜ್ ಇನ್ ಟೈಮ್ ತೊಗೋಬೇಕು ನಾನು ಅಲ್ವಾ. ಸೊ 50 20 - 5 ಮಾಡಿದ್ರೆ ಅಲ್ಲಿಗೆ 15 ಬರುತ್ತೆ. ಆ 15 ಚೇಂಜ್ ಇನ್ ಟೈಮ್ ಆಗುತ್ತೆ ನಮಗೆ. ಅಂತಂದರೆ ಆ ಟೈಮಲ್ಲಿ ಏನಾಗಿದೆ ರಿಯಾಕ್ಷನ್ಸ್ ಅಂತ ನೋಡಬೇಕಾಗಿದೆ ನಾನು. ಸೊ ಚೇಂಜ್ ಇನ್ ಟೈಮ್ನ ಯಾವ ಥರ ರೆಪ್ರೆಸೆಂಟೆಡ್ ಮಾಡ್ತೀವಿ ನಾವು ಅಂತಂದರೆ ನೋಡಿ, ಸೊ ಡೆಲ್ಟಾ ಟಿ ಅಂತ ತೊಗೊತೀವಿ ನಾವು. ಏನು ತೊಗೊತೀವಿ, ಡೆಲ್ಟಾ ಟಿ ಅಂತ ತೊಗೊತೀವಿ. ಸೊ ಡೆಲ್ಟಾ ಟಿ ಇಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಟೈಮ್ ಬೇಕು ಅಂತಂದರೆ ಏನು ಮಾಡಬೇಕು ನಾವು, ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಅವಾಗ ಚೇಂಜ್ ಇನ್ ಟೈಮ್ ಸಿಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನನಗೇನು ಮಾಡಬೇಕು, ಇವಾಗ ರಿಯಾಕ್ಟೆಂಟ್ ಚೇಂಜ್ ಇನ್ ರಿಯಾಕ್ಟೆಂಟ್ ತೊಗೋಬೇಕು, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೋಬೇಕು. ಸೊ ಅವಾಗ ಏನು ತೊಗೊತೀವಿ ಅಂತಂದರೆ ನೋಡಿ,
ನೋಡಿ ಡೆಲ್ಟಾ. ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ದಟ್ ಈಸ್ ಈಕ್ವಲ್ ಟು, ಇವಾಗ ಕಾನ್ಸಂಟ್ರೇಷನ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಫೈಂಡ್ ಔಟ್ ಮಾಡೋದು ಯಾವ ಥರ ಅಂತಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಇನ್ T2 ಟೈಮ್ ಅಲ್ವಾ. ಸೊ ಅಂತಂದರೆ T2 ಟೈಮಲ್ಲಿ ಎಷ್ಟಿತ್ತು ಕಾನ್ಸಂಟ್ರೇಷನು ಅದನ್ನು ತೊಗೋಬೇಕು. ಸೊ ಅದರಿಂದ ಯಾವುದನ್ನು ಮೈನಸ್ ಮಾಡಬೇಕು ನಾವು, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ T1 ಟೈಮಲ್ಲಿ ಎಷ್ಟಿತ್ತು ನಮಗೆ, ಸೊ ಅದನ್ನು ತೊಗೋಬೇಕು ಅಂತಂದರೆ RT1 ತೊಗೋಬೇಕು ಇಲ್ಲಿ. ಸೊ ಇದೆರಡನ್ನೂ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ಏನು ಸಿಗುತ್ತೆ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಸಿಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ಒಂದು ಯಾವಾಗಲೂ ನೀವು ನೆನ್ಪಿಟ್ಕೋಬೇಕು ಏನು ಅಂತಂದರೆ, ಸೊ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಯಾವಾಗಲೂ. ಹಾಗೆ ರಿಯಾಕ್ಷನ್ ಪ್ರೊಸೀಡ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತಂದರೆ. ಸೊ R1 ಕಾನ್ಸಂಟ್ರೇಷನ್ ಯಾವಾಗಲೂ ಸಹ ಜಾಸ್ತಿ ಇರುತ್ತೆ. ಸೊ ಬಟ್ R2 ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಯಾವಾಗಲೂ ಕಡಿಮೆ ಇರುತ್ತೆ. ಓಕೆ, R1 ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, R2 ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ನಾನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ಯಾವಾಗಲೂ ಏನು ಸಿಗುತ್ತೆ, ಇಲ್ಲಿ ನೆಗೆಟಿವ್ ಸಿಗುತ್ತೆ. ನೆಗೆಟಿವ್ ಯಾಕೆ ಸಿಗುತ್ತೆ ಅಂತಂದರೆ ರಿಯಾಕ್ಟೆಂಟದು ಕಾನ್ಸಂಟ್ರೇಷನ್ ಏನಾಗುತ್ತೆ, ಡಿಕ್ರೀಸಸ್ ವಿತ್ ಟೈಮ್ ಜೊತೆಗೆ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬಟ್ ರಿಯಾಕ್ಟೆಂಟ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ ಇವಾಗ ಆವ್ರೇಜ್ ರೇಟನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ ಇವಾಗ. ಸೊ ಇವೇನು ಮಾಡೋಣ ಅಂತಂದರೆ ಆವ್ರೇಜ್ ರೇಟ್ ಅಂತ ತೊಗೊಳ್ಳೋಣ. ಸೊ ರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸೊ ಏನು ತೊಗೋಬೇಕು ನಾವು, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಬೈ ಚೇಂಜ್ ಇನ್ ಟೈಮ್ ತೊಗೋಬೇಕು. ಆವಾಗ ನಂಗೆ ಏನು ಸಿಗುತ್ತೆ, ಆವ್ರೇಜ್ ರೇಟ್ ಸಿಗುತ್ತೆ. ಸೊ ಇಲ್ಲಿ ಆವ್ರೇಜ್ ರೇಟ್, ಓಕೆ, ಸೊ ಆವ್ರೇಜ್ ರೇಟ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಅಂತ ತೊಗೋಬೋದು, ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್. ಅಥವಾ ಇದನ್ನು ಇನ್ನೊಂದು ಏನಂತ ಕರಿತೀವಿ ಅಂತಂದರೆ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಅಂತಲೂ ಕರಿಬೋದು. ಏನಂತ ಕರಿಬೋದು, ಡಿಸ್ಅಪಿಯರೆನ್ಸ್ ಆಫ್. ಯಾಕೆ ಡಿಸ್ಅಪಿಯರೆನ್ಸ್ ಆಫ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಗೆ ಗೊತ್ತಿದೆ, ರಿಯಾಕ್ಷನ್ಸ್ ಪ್ರೊಸೀಡ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ರಿಯಾಕ್ಟೆಂಟ್ ಎಲ್ಲ ಪ್ರಾಡಕ್ಟ್ ಆಗಿ ಚೇಂಜಸ್ ಆಗುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ, ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಅಂತಲೂ ಕರಿತೀವಿ. ಆವ್ರೇಜ್ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್. ಸೊ ಇದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಏನಂತ, ಸೊ ದಟ್ ಈಸ್ ಈಕ್ವಲ್ ಟು ಏನು ತೊಗೋಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಡೆಲ್ಟಾ ಆರ್ ಅಂತಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬೈ ಚೇಂಜ್ ಇನ್ ಟೈಮ್ ಅಂತ ತೊಗೋಬೇಕು. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಯಾವಾಗಲೂ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಮೈನಸ್ ತೊಗೋಬೇಕು. ಸೊ ಈ ಥರ ಏನು ಮಾಡ್ತೀವಿ ನಾವು ಅಂತಂದರೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ಮಾಡ್ತೀರಾ ಅಂತ ನೋಡಬೇಕು ಇವಾಗ. ಸೊ ಅದಕ್ಕೆ ಏನು ಮಾಡೋಣ ಅಂತಂದರೆ ಒಂದು ಗ್ರಾಫ್ ಮಾಡಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಕ್ಸ್ ಆಕ್ಸಿಸ್ ಬೇಕು ಮತ್ತು ಅದಕ್ಕೆ ವೈ ಆಕ್ಸಿಸ್ ಬೇಕು. ಸೊ ನಾವಿಲ್ಲಿ ಏನು ಮಾಡೋಣ ಅಂತಂದರೆ ದಿಸ್ ಈಸ್ ಆ್ಯಕ್ಚುಲಿ ವೈ ಆಕ್ಸಿಸ್, ಇದನ್ನು ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು. ಸೊ ನೆಕ್ಸ್ಟು ದಿಸ್ ಈಸ್ ಆ್ಯಕ್ಚುಲಿ ಎಕ್ಸ್ ಆಕ್ಸಿಸ್, ಇದನ್ನು ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟು ಎಕ್ಸ್ ಆಕ್ಸಿಸಲ್ಲಿ ಏನು ತೊಗೊಳ್ಳೋಣ ಅಂತಂದರೆ ನಾವು ಎಕ್ಸ್ ಆಕ್ಸಿಸಲ್ಲಿ ಟೈಮ್ ತೊಗೊಳ್ಳೋಣ. ಓಕೆ, ಎಕ್ಸ್ ಆಕ್ಸಿಸಲ್ಲಿ ಟೈಮ್ ತೊಗೊಳ್ಳೋಣ. ಹಾಗೆಯೇ ವೈ ಆಕ್ಸಿಸಲ್ಲಿ ಏನು ತೊಗೊಳ್ಳೋಣ ಅಂತಂದರೆ ನಾವು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೊಳ್ಳೋಣ. ಸೊ ಏನು ತೊಗೊಳ್ಳೋಣ ಇಲ್ಲಿ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೋಬೇಕು. ಸೊ ವೈ ಆಕ್ಸಿಸಲ್ಲಿ ಏನು ತೊಗೊತಾ ಇದ್ದೀವಿ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೊತಾ ಇದ್ದೀವಿ. ಎಕ್ಸ್ ಆಕ್ಸಿಸಲ್ಲಿ ಏನು ತೊಗೊತಾ ಇದ್ದೀವಿ, ಟೈಮ್ ತೊಗೊತಾ ಇದ್ದೀವಿ. ಸೊ ಇವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋಣ. ಸೊ ನಿಮ್ಗೆ ಗೊತ್ತಿದೆ, ನಿಮಗೆ ಏನಾಗ್ತಾ ಇರುತ್ತೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇನಿಷಿಯಲಲ್ಲಿ ಜಾಸ್ತಿ ಇರುತ್ತೆ. ಸೊ ವಿತ್ ಟೈಮ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದನ್ನು ಯಾವ ಥರ ರೆಪ್ರೆಸೆಂಟೇಷನ್ ಮಾಡ್ಬೋದು ಅಂತಂದರೆ ನೋಡಿ, ಸೊ ಏನಾಗ್ತಾ ಇದೆ ನೋಡಿ, ಡಿಕ್ರೀಸ್ ಆಗ್ತಾ ಇರುತ್ತೆ. ಲೈಕ್ ದಿಸ್ ಯು ಶುಡ್ ಬಿ ರೈಟ್. ಓಕೆ, ಈ ಥರ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವಾಗ ಫಸ್ಟ್ ಒನ್ ಏನು ಮಾಡಬೇಕು ಅಂತಂದರೆ T1 ತೊಗೋಬೇಕು ನಾವು. T1 ಅಂತಂದರೆ ಇನಿಷಿಯಲ್ ಟೈಮ್, ಎಲ್ಲಾದರೂ ಸಹ ತೊಗೋಬೋದು. ಸೊ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ತೊಗೊಳ್ಳೋಣ. ಸೊ ಇದನ್ನು ಹೀಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ದೇವಲ್ವ ಯಾವುದ್ರದ್ದು, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಲ್ಲಿ ಟಚ್ ಆಗೋ ತನಕ ನಾವೇನು ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇದನ್ನು ಲೆಫ್ಟಿಗೆ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನು ಅಂತಂದರೆ ನೋಡಿ, ಇದು T1 ಅಂತ ತೊಗೊತೀವಿ. ಸೊ ಎಕ್ಸ್ ಆಕ್ಸಿಸಲ್ಲಿ ಇಲ್ಲಿ ಬಂದಿರುತ್ತಲ್ಲ ನೋಡಿ, ದಿಸ್ ಈಸ್ ಆ್ಯಕ್ಚುಲಿ T1. ಸೊ ಇದು T1 ಆಗಿರುತ್ತೆ ನಮಗೆ. ಸೊ ನೆಕ್ಸ್ಟು ಇಲ್ಲೆಲ್ಲೂ ಟಚ್ ಆಗಿತ್ತಲ್ಲ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟು, ವೈ ಆಕ್ಸಿಸಲ್ಲಿ ಎಲ್ಲಿ ಟಚ್ ಆಗಿತ್ತೋ ಅದನ್ನು ನಾವೇನಂತ ತೊಗೋಬೇಕು, C1 ಅಂತ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ T2 ತೊಗೋಬೇಕು. T2 ಅಂತಂದರೆ ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಹೊತ್ತು ಆದಮೇಲೆ ತೊಗೊತೀವಿ ಅಲ್ವಾ ನಾವು. ಸೊ ಅದನ್ನು ಫೈನಲ್ ಟೈಮ್ ಅಂತ ಕರಿತೀವಿ. ಇವಾಗ T2 ಏನು ಮಾಡೋಣ ಅಂತಂದರೆ ಎಲ್ಲೋ ಒಂದು ಕಡೆ T2 ತೊಗೋಬೋದು, ಎಲ್ಲಾದರೂ ತೊಗೊಳ್ಳಿ ನೀವು. ಸೊ T2 ತೊಗೊಂಡಾಗ ಮತ್ತೆ ಅದೇ ಥರ ಏನು ಮಾಡ್ತೀವಿ, ಲೈನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಎಕ್ಸ್ಟೆಂಡ್ ಮಾಡಿ ಮತ್ತೆ ಇದನ್ನು ಇವಾಗ ವೈ ಆಕ್ಸಿಸ್ ಕಡೆಗೆ ನಾನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ಎಲ್ಲಿ ಬರುತ್ತೆ ನಮಗೆ ಅದನ್ನು ನಾವೇನಂತ ತೊಗೋಬೇಕು, ಇವಾಗ C2 ಅಂತ ತೊಗೋಬೇಕು.
ಓಕೆ. ಸೊ ವೈ ಆಕ್ಸಿಸಲ್ಲಿ C2 ಅಂತ ತೊಗೊತೀವಿ, ಅದೇ ಎಕ್ಸ್ ಆಕ್ಸಿಸಲ್ಲಿ T2 ಅಂತ ತೊಗೊತೀವಿ. ಇವಾಗ T2 ಮತ್ತು T1ಗಿರೋ ಅಂಥ ಡಿಫ್ರೆನ್ಷಿಯೇಟ್ ಇರುತ್ತಲ್ಲ ನೋಡಿ, ಆ ಡಿಫ್ರೆನ್ಷಿಯೇಟ್ಗೆ ಏನಂತ ತೊಗೊತೀವಿ ಅಂತಂದರೆ ನಾವು ಡೆಲ್ಟಾ ಟಿ ಅಂತ ತೊಗೊತೀನಿ. ಓಕೆ, ಡೆಲ್ಟಾ ಟಿ. ಅದೇ ಥರ C2 - C1 ಮಾಡಿದಾಗ ಬರುತ್ತಲ್ಲ ನನಗೆ, ಈ ನೋಡಿ C2 - C1 ಮಾಡಿದಾಗ ಬರುತ್ತಲ್ಲ, ಅದನ್ನು ಡೆಲ್ಟಾ ಆರ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಏನಂತ? ಡೆಲ್ಟಾ ಆರ್ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ ದಿಸ್ ಈಸ್ ಈ ಥರ ಆಯಿತು. ಸೊ ನೆಕ್ಸ್ಟ್ ಹಾಗಾದರೆ ಇವಾಗ ಡೆಲ್ಟಾ ಟಿ ಯಾವ ಥರ ಸಿಗುತ್ತೆ ಅಂತಂದರೆ ನನಗೆ ಡೆಲ್ಟಾ ಟಿ ಯಾವ ಥರ ಸಿಗುತ್ತೆ ಇವಾಗ ನೋಡಿ. ಡೆಲ್ಟಾ ಟಿ ಹಿಂಗೆ ಸಿಕ್ತು. ಇಲ್ಲಿ T2 ಏನಿರುತ್ತೆ ಅದು ಮೈನಸ್ ಈ T1 ಇರುತ್ತಲ್ಲ, -T1 ಮಾಡಿದಾಗ ನನಗೆ ಡೆಲ್ಟಾ ಟಿ ಸಿಗುತ್ತೆ ಗ್ರಾಫಿಕಲ್. ಓಕೆ, ಸೊ ಅದೇ ಥರ ನನ್ನೊಂದು ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ ಅಲ್ವಾ, ಅದಕ್ಕೆ ನೆಕ್ಸ್ಟ್ ಅದೇ ಥರ ಡೆಲ್ಟಾ ಆರ್ ಯಾವ ಥರ ಸಿಗುತ್ತೆ ಅಂತಂದರೆ ನನಗೆ ನೋಡಿ. ಸೊ C2 ಮೈನಸ್ ಏನು ಮಾಡಬೇಕು ನಾನು ಇವಾಗ C1 ಮಾಡಿಕೊಂಡ್ರೆ ನನಗೇನಾಗುತ್ತೆ ಡೆಲ್ಟಾ ಆರ್ ಸಿಗುತ್ತೆ. ಹಾಗಾದರೆ ಆವ್ರೇಜ್ ರೇಟ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ನೀವು? ಆವ್ರೇಜ್ ರೇಟ್ ಓಕೆ, ದಟ್ ಈಸ್ ಈಕ್ವಲ್ ಟು ಆವ್ರೇಜ್ ರೇಟ್. ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ತೊಗೋಬೇಕು. ಜೊತೆಗೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೈನಸ್ ಹಾಕೋಬೇಕು. ಸೊ ಈ ಥರ ಏನು ಮಾಡ್ತೀವಿ ಫೈಂಡ್ ಔಟ್ ಮಾಡ್ತೀವಿ. ನಾನು ಲಾಸ್ಟಲ್ಲಿ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಈ ಥರ ಏನು ಮಾಡ್ತೀವಿ ಅಂತಂದರೆ ರಿಯಾಕ್ಟೆಂಟನ್ನು ಯೂಸ್ ಮಾಡಿ ನಾವು ಆವ್ರೇಜ್ ರೇಟನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಆವ್ರೇಜ್ ರೇಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ತೊಗೊಂಡು ನಾವೇನು ಮಾಡಬೇಕು ಇವಾಗ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇನ್ನೂ ಒಂದು ಏನು ನೆನ್ಪಿಟ್ಕೋಬೇಕು ಅಂತಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ R1, the molar concentration of R1 is always greater than molar concentration of R2. ಓಕೆ, ಸೊ R1 ಯಾವಾಗಲೂ ಏನಾಗಿರುತ್ತೆ R2 ಕಾನ್ಸಂಟ್ರೇಷನ್ಗಿಂತ ಜಾಸ್ತಿ ಇರುತ್ತೆ ಯಾವುದರಲ್ಲಿ, ರಿಯಾಕ್ಟೆಂಟಲ್ಲಿ. ಸೊ ಇದು ನೆನ್ಪಿಟ್ಕೋಬೇಕು ನೀವು. ಸೊ ಇವಾಗ ಹೋಗೋಣ, ಇದು ಸೇಮ್ ಅದೇ ಥರ ಬರ್ಕೊತೀನಿ. ಏನು ಬರ್ಕೊಳ್ಳೋಣ ಅಂತಂದರೆ ರಿಯಾಕ್ಷನ್ಸ್ ಬರ್ಕೊಳ್ಳೋಣ. ರಿಯಾಕ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಪ್ರಾಡಕ್ಟ್ ಬರುತ್ತೆ. ನೆಕ್ಸ್ಟ್ ಟೈಮ್ T1 ತೊಗೊಂಡಾಗ ತುಂಬ ಎಕ್ಸ್ಪ್ಲೇನ್ ಮಾಡಲ್ಲ, ಆಲ್ರೆಡಿ ಮಾಡಿದ್ದೀನಿ ಅಲ್ವಾ ನಾನು. ಟೈಮ್ T1 ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಾಗುತ್ತೆ R1 ಆಗುತ್ತೆ. ಹಾಗೆಯೇ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಏನಾಗುತ್ತೆ ನಮಗೆ P1 ಬರುತ್ತೆ ಈ ಥರ. ಸೊ ಅದೇ ಥರ ಫೈನಲ್ ಟೈಮ್ T2 ತೊಗೊಂಡಾಗ ಸೊ R ಕಾನ್ಸಂಟ್ರೇಷನ್ ಏನಾಗುತ್ತೆ ನಮಗೆ R2 ಆಗುತ್ತೆ. ಹಾಗೆಯೇ P ಕಾನ್ಸಂಟ್ರೇಷನ್ ಅಂದರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ P2 ಆಗುತ್ತೆ. ಇವಾಗ ನಾವು ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ? ಪ್ರಾಡಕ್ಟ್ ಬಗ್ಗೆ ಇವಾಗ ಫೋಕಸ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು ಅಂತ ಚೇಂಜ್ ಇನ್ ಟೈಮ್ ತಗೋಬೇಕು. ಚೇಂಜ್ ಇನ್ ಟೈಮ್ ಅಂತಂದರೆ ಡೆಲ್ಟಾ ಟಿ ತೊಗೊತೀವಿ. ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ನಾನು. T2 - T1 ಮಾಡ್ಕೋಬೇಕು ಅಲ್ವಾ. ಸೊ ನೆಕ್ಸ್ಟ್ ಸೆಕೆಂಡ್ ಏನು ಅಂತಂದರೆ ನಮಗೆ ಇವಾಗ ಡೆಲ್ಟಾ ಪಿನ ಫೈಂಡ್ ಔಟ್ ಮಾಡಬೇಕು ಇವಾಗ ನಾನು. ಸೊ ಡೆಲ್ಟಾ ಪಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಯಾವ ಥರ ತೊಗೊತೀವಿ? ಕಾನ್ಸಂಟ್ರೇಷನ್ ಆಫ್ ಓಕೆ, ಸೊ ಪಿ ತೊಗೋಬೇಕು. ಯಾವ ಟೈಮಿಗೆ ತೊಗೋಬೇಕು? ಫೈನಲ್ ಟೈಮ್ ಅಂತಂದರೆ P2 ಮೈನಸ್ ಕಾನ್ಸಂಟ್ರೇಷನ್ ಆಫ್ ಅ ಪ್ರಾಡಕ್ಟ್ ಇನ್ ಟೈಮ್ T1 ಅಂದರೆ ಇನಿಷಿಯಲ್ ಟೈಮು ತೊಗೋಬೇಕು. ಸೊ ಇದೆರಡನ್ನೂ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ಏನು ಸಿಗುತ್ತೆ? ಡೆಲ್ಟಾ ಪಿ ಸಿಗುತ್ತೆ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಯಾವಾಗಲೂ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ವಿತ್ ಟೈಮ್ ಜೊತೆಗೆ ಏನಾಗ್ತಾ ಇರುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ರಿಯಾಕ್ಟೆಂಟ್ ಡಿಕ್ರೀಸ್ ಆಗ್ತಾಯಿತ್ತು, ಬಟ್ ಪ್ರಾಡಕ್ಟ್ ಏನಾಗ್ತಾ ಇರುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಕಾನ್ಸಂಟ್ರೇಷನ್ ಆಫ್ ಅ ಪ್ರಾಡಕ್ಟ್ ಇರುತ್ತಲ್ಲ P2 ಈಸ್ ಆಲ್ವೇಸ್ ಆ್ಯಕ್ಚುಲಿ ಗ್ರೇಟರ್ ದೆನ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ P1. ಅಂದರೆ ಫೈನಲ್ ಸ್ಟೇಜಲ್ಲಿ ಇರುತ್ತಲ್ಲ ನೋಡಿ, ಫೈನಲ್ ಟೈಮಲ್ಲಿ ಇರೋ ಅಂಥ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಯಾವಾಗಲೂ ಇನಿಷಿಯಲ್ ಟೈಮ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಆವ್ರೇಜನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಇಲ್ಲಿ ಆವ್ರೇಜ್ ರೇಟ್ ದಟ್ ಈಸ್ ಆವ್ರೇಜ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಏನು ತೊಗೊತಾ ಇದ್ದೀವಿ ಇವಾಗ ನಾವು? ಪ್ರಾಡಕ್ಟ್ ತೊಗೊತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್. ಸೊ ಇದನ್ನು ಇನ್ನೂ ಒಂಥರ ಯಾವ ಥರ ಬರಿಬೋದು ಅಂತಂದರೆ, ಸೊ ಆವ್ರೇಜ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್ ಅಂತ ತೊಗೋಬೋದು. ಆವ್ರೇಜ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಅಪಿಯರೆನ್ಸ್ ಅಂತ ತೊಗೋಬೋದು, ಅಥವಾ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್. ಯಾಕೆ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್ ಅಂತ ಯಾಕೆ ತೊಗೊತಾ ಇದ್ದೀನಿ ಅಂತಂದರೆ ನಿಮ್ಗೆ ಗೊತ್ತಿದೆ, ಟೈಮ್ ಪ್ರೊಸೀಡ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಪ್ರಾಡಕ್ಟ್ ಫಾರ್ಮೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಪ್ರಾಡಕ್ಟ್ ಫಾರ್ಮೇಷನ್ ಅಂತಂದ್ರೇನು? ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್ ಅಲ್ವಾ. ಸೊ ಅದಕ್ಕೆ ನಾವೇನಂತ ತೊಗೋಬೋದು? ಆವ್ರೇಜ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ಅಂತ ತೊಗೋಬೋದು, ಅಥವಾ ಆವ್ರೇಜ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಓಕೆ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್, ಅಥವಾ ಆವ್ರೇಜ್ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್ ಅಂತ ತೊಗೋಬೋದು. ಸೊ ನೆಕ್ಸ್ಟ್ ಇದನ್ನು ಯಾವ ಥರ ಬರೀತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬರಿಬೇಕಾದ್ರೆ ಏನು ತೊಗೋಬೇಕು ನಾವು? ಡೆಲ್ಟಾ. ಸೊ ಇಲ್ಲೇನು ಮಾಡಬೇಕು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅ ಪ್ರಾಡಕ್ಟ್ ಬೈ ಚೇಂಜ್ ಇನ್ ಟೈಮ್ ಅಂತ ತೊಗೋಬೇಕು. ಮತ್ತು ಇಲ್ಲಿ ಯಾವಾಗಲೂ ಸಹ
ಏನಾಗುತ್ತೆ ಅಂತಂದರೆ P2 ಮೈನಸ್ P1 ಮಾಡಿದಾಗ ನಮ್ಗೆ ಯಾವಾಗಲೂ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ಇಲ್ಲಿ ಏನು ತೊಗೋಬೇಕು, ನಾನು ಪಾಸಿಟಿವ್ ತೊಗೋಬೇಕು. ಸೊ ಈ ಥರ ಏನು ಮಾಡ್ತೀವಿ ಅಂತಂದರೆ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ, ಆವ್ರೇಜ್ ರೇಟನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ, ಬೈ ಯೂಸಿಂಗ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್. ಸೊ ನೆಕ್ಸ್ಟ್ ಇವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕು. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋಕ್ಕೆ ಅವಾಗೊಂಥರ ಇವಾಗಲೂ ಏನು ಮಾಡಬೇಕು, ನಾವು 2 ಆಕ್ಸಿಸ್ ತೊಗೋಬೇಕು, ಒಂದು ವೈ ತೊಗೋಬೇಕು ನಾವು. ಸೊ ದಿಸ್ ಈಸ್ ಆ್ಯಕ್ಚುಲಿ ವೈ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಏನು ತೊಗೋಬೇಕು, ನಾವು ಎಕ್ಸ್ ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ, ಸೊ ಈ ವೈ ಎಕ್ಸ್ ಆಕ್ಸಿಸನ್ ಏನು ತೊಗೊತೀವಿ, ಸೇಮ್ ಅವಾಗಿನ ಥರನೇ ಇಲ್ಲೂ ಸಹ ಟೈಮೇ ತೊಗೊತೀವಿ ನಾವು. ಬಟ್ ಇಲ್ಲಿ ವೈ ಆಕ್ಸಿಸ್ ಏನು ತೊಗೊತೀವಿ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ತೊಗೊತೀವಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಏನಾಗ್ತಾ ಇರುತ್ತೆ, ವಿತ್ ಟೈಮ್ ಜೊತೆಗೆ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಗ್ರಾಫಿಕಲ್ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ, ಟೈಮ್ 0 ತೊಗೊಂಡಾಗ ಏನಾಗುತ್ತೆ, ಇಲ್ಲಿ 0 ಇರುತ್ತೆ. ಬಟ್ ಹಾಗೆ ಟೈಮು ಹೋಗ್ತಾ ಏನಾಗುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಈ ಥರ ಬರ್ಕೋಬೇಕು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು, T1 ಯಾವುದೋ ಒಂದು ಟೈಮ್ ಬರ್ತೀವಿ, ಟೈಮಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ T1 ಟೈಮು ಎಲ್ಲಾದರೂ ತೊಗೋಬೋದು ನೀವು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ತೊಗೊಳ್ಳೋಣ. ಓಕೆ, ಸೊ ಇಲ್ಲಿ ತೊಗೊತಾ ಇದ್ದೀನಿ, T1 ತೊಗೊತಾ ಇದ್ದೀನಿ. ಈ T1 ನಾನು ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ, ಆ ಗ್ರಾಫಲ್ಲಿ ಎಲ್ಲೋ ಒಂದು ಕಡೆ ಟಚ್ ಆಗುತ್ತೆ. ಟಚ್ ಆಗ್ತಾ ಇದ್ದಂಗೆ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಲೆಫ್ಟ್ ಸೈಡಿಗೆ ಏನು ಮಾಡಬೇಕು ಇವಾಗ, ಓಕೆ, ಲೆಫ್ಟ್ ಸೈಡ್ಗೆ ಹೀಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ಇದನ್ನು ಏನಂತ ತೊಗೊತೀವಿ ಅಂತಂದರೆ ನಾವು, ದಿಸ್ ಈಸ್ ಆ್ಯಕ್ಚುಲಿ ಇದೇನಾಗುತ್ತೆ, T1 ಆಗುತ್ತೆ. ಸೊ ಎಕ್ಸ್ ಆಕ್ಸಿಸಲ್ಲಿ T1 ಅಂತ ತೊಗೊತೀವಿ. ಸೊ ನೆಕ್ಸ್ಟ್ ವೈ ಆಕ್ಸಿಸಲ್ಲಿ ಇದನ್ನು ಏನಂತ ತೊಗೊತೀವಿ, C1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ T1 ಅದು C1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ T2 ತೊಗೋಬೇಕು. T2 ನೀವು ಎಲ್ಲಿಂದ ಆದರೂ ತೊಗೋಬೋದು. ಒಟ್ಟಿನಲ್ಲಿ ನಿಮಗೆ ಆವ್ರೇಜ್ ರೇಟನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ T1 T2 ಎರಡೂ ಸಹ ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೆ ನಿಮಗೆ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಪಾಯಿಂಟಿಂದ ಏನು ಮಾಡ್ತೀನಿ, ನಾನು T2 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಅಂದರೆ ಅಷ್ಟೇ ಟೈಮ್ ಬಿಟ್ಟು ನೀವು ತೊಗೋಬೋದು ಇದನ್ನು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅಲ್ಲಿಂದ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಎಲ್ಲೋ ಒಂದು ಕಡೆ ಗ್ರಾಫಲ್ಲಿ ಏನಾಗುತ್ತೆ ಅಂತಂದರೆ ಅದು ಟಚ್ ಆಗುತ್ತೆ ಅಲ್ವಾ. ಸೊ ಆ ಕಡೆಯಿಂದ ಏನು ಮಾಡಬೇಕು, ಇವಾಗ ಲೆಫ್ಟಿಗೆ ಹೋಗಬೇಕು. ನೋಡಿ, ಈ ಥರ ಲೆಫ್ಟಿಗೆ ಹೋಗಬೇಕು. ಸೊ ಇದರಿಂದ ಏನು ಗೊತ್ತಾಗ್ತಾ ಇದೆ ನೋಡಿ, C2 ನೋಡಿ ಜಾಸ್ತಿ ಬಂದಿದೆ, ನಮಗೆ C2 ಜಾಸ್ತಿ ಬಂದಿದೆ. ಬಟ್ C1 ಏನಾಗಿದೆ, ಕಡಿಮೆ ಇದೆ. ಇದನ್ನು T2 ಅಂತ ತೊಗೋಬೇಕು. ಓಕೆ, ಎಕ್ಸ್ ಆಕ್ಸಿಸಲ್ಲಿ T2 ಅಂತ ತೊಗೋಬೇಕು, ವೈ ಆಕ್ಸಿಸಲ್ಲಿ C2 ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಇವಾಗ ಆವ್ರೇಜ್ ರೇಟನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಹಾಗಾದರೆ, ಆವ್ರೇಜ್ ರೇಟ್ ದಟ್ ಈಸ್ ಈಕ್ವಲ್ ಟು, ಸೊ ಏನು ಮಾಡಬೇಕು ಅಂತಂದರೆ ಇವಾಗ ಫಸ್ಟ್ ಫಾರ್ಮುಲಾ ಬರ್ಕೋಬೋಣ. ಏನು ಬರುತ್ತೆ, ಫಾರ್ಮುಲಾ ಏನು ಬರುತ್ತೆ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಅ ಪ್ರಾಡಕ್ಟ್ ಬೈ ಚೇಂಜ್ ಇನ್ ಟೈಮ್ ಅಂತ ತೊಗೋಬೇಕು. ಡೆಲ್ಟಾ ಟಿ ತೊಗೋಬೇಕು. ಸೊ ಇದೇನಾಗಿರುತ್ತೆ, ಇಲ್ಲಿ ಪಾಸಿಟಿವ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಡೆಲ್ಟಾ ಪಿನ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ, ಇವಾಗ T1 T2 ಎರಡು ಸಿಕ್ಕಿದೆ ಅಲ್ವಾ, ಇದು ಎರಡಕ್ಕೂ ಇರೋಂಥ ಡಿಫ್ರೆನ್ಷಿಯೇಟ್ ಇರುತ್ತಲ್ಲ ನೋಡಿ, ಇದೇ ಡೆಲ್ಟಾ ಟಿ ಆಗಿರುತ್ತೆ. ಅದೇ ಥರ C1 ಮತ್ತು C2 ಇರುತ್ತಲ್ಲ ನೋಡಿ ಡಿಫ್ರೆನ್ಷಿಯೇಟು, ಅದೇನಾಗಿರುತ್ತೆ ನಮಗೆ, ಸೊ ಡೆಲ್ಟಾ ಪಿ ಆಗಿರುತ್ತೆ. ಓಕೆ, ಡೆಲ್ಟಾ ಪಿ ಆಗಿರುತ್ತೆ. ಸೊ ಡೆಲ್ಟಾ ಪಿನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಹಾಗಾದರೆ, ಇವಾಗ ಏನು ತೊಗೋಬೇಕು ನಾವಿವಾಗ, ಸೊ C2 ಮೈನಸ್ C1 ಮಾಡಿದ್ರೆ ನನಗೇನು ಸಿಗುತ್ತೆ, ಡೆಲ್ಟಾ ಪಿ ಸಿಗುತ್ತೆ. ಸೊ ಅದೇ ಥರ ಡೆಲ್ಟಾ ಟಿ ಸಿಗಬೇಕು ಅಂತಂದರೆ ಏನು ಮಾಡಬೇಕು, T2 ಮೈನಸ್ T1 ಮಾಡ್ಕೋಬೇಕು. ಸೊ ಈ ಥರ ಏನು ಮಾಡ್ತೀವಿ ಅಂತಂದರೆ ನಾವು ಆವ್ರೇಜ್ ರೇಟು ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ಹಾಗೆ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟನ್ನು ನಾವು ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಸೊ ಸೆಕೆಂಡ್ ಟೈಪು ಇನ್ಸ್ಟ್ಯಾಂಟನಿಯಸ್ ರೇಟನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 3 ಪ್ರಾಬ್ಲಮ್ಸ್ ತೊಗೊತೀನಿ ಆನ್ ದ ಬೇಸಿಸ್ ಆಫ್ ಆವ್ರೇಜ್ ರೇಟು ಮತ್ತು ಇನ್ಸ್ಟ್ಯಾಂಟನಿಯಸ್ ರೇಟ್ ಮೇಲೆ. ಸೊ ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡೋಣ. ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.